ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಇದು KS ಪ್ರಿಲಿಮ್ಸ್ 2024ಕ್ಕೆ ಬೇಕಾಗುವಂತಹ ಕರೆಂಟ್ ಅಫೇರ್ಸ್ ಇನ ಭಾಗ. ಸೊ ಪ್ರಚಲಿತ ಘಟನೆಗಳು ಅಂತ ಏನಿದೆ ಆ ಭಾಗಕ್ಕೆ ರಿಲೇಟೆಡ್ ಆದಂತಹ ಪ್ರಶ್ನೆಗಳಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಇವೆಂಟ್ಸ್ ಏನ್ ನಡೆದಿದೆ ಕಳೆದ ಒಂದಷ್ಟು ದಿನಗಳಲ್ಲಿ, ಮೋಸ್ಟ್ ಇಂಪಾರ್ಟೆಂಟ್ ಇವೆಂಟ್ಸು ಭಾರತ ಹಾಗೂ ವಿಶ್ವಕ್ಕೆ ಸಂಬಂಧಿಸಿದ್ದು. ಸೊ ಇದು ಪೇಪರ್ 1 ಕರೆಂಟ್ ಅಫೇರ್ಸು. ಸೊ ಯಾರೆಲ್ಲ KS ಅಭ್ಯರ್ಥಿಗಳು ಆಸ್ಪಿರೆಂಟ್ಸ್ ಇದ್ರೋ ಈ ವಿಡಿಯೋ ಲೆಕ್ಚರ್ಸ್ ಇಂದ ನೀವು ಬಹಳಷ್ಟು ವಿಷಯಗಳನ್ನ ಕಲ್ತ್ಕೋಬಹುದು. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ಇದು ನನ್ನ ಕಿರುಪರಿಚಯ. ನನ್ನ BTech ಅನ್ನ NITK ಸೂರತ್ ಕಲ್ಲಿ ಕಂಪ್ಲೀಟ್ ಮಾಡಿ ನನ್ನ MS ಅನ್ನ ಫ್ರಾನ್ಸ್ನ ಎಕೋಲ್ ಪಾಲಿಟೆಕ್ನಿಕ್ ಅಲ್ಲಿ ಮಲ್ಟಿ ಸ್ಕೇಲ್ ಹಾಗೂ ಮಲ್ಟಿ ಫಿಸಿಕ್ಸ್ ಮಾಡೆಲಿಂಗ್ ಅಲ್ಲಿ ನನ್ನ ವಿದ್ಯಾಭ್ಯಾಸವನ್ನ ಮಾಡಿರೋದು. UPSC ನಡೆಸುವಂತಹ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ನಿನ ಪ್ರಿಲಿಮ್ಸ್ ಎಕ್ಸಾಮ್ ಅನ್ನು 4 ಬಾರಿ ಪಾಸ್ ಮಾಡಿರುವ ನನ್ನ ನಾಲೆಜ್ ಅನ್ನು ಎಲ್ಲರ ಶೇರ್ ಮಾಡಬೇಕು ಅಂತ KPSC ಸಂದೇಶ ಚಾನೆಲ್ ಅನ್ನ ಸ್ಟಾರ್ಟ್ ಮಾಡಿರೋದು. ಸೊ KS 2024ಗೆ ನಮ್ಮದೇ ಆದ ಒಂದು ಓನ್ ಟೆಸ್ಟ್ ಸೀರೀಸ್ ಇದೆ. ಅದರ ಟೆಸ್ಟ್ ಸೀರೀಸ್ಗೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ಸೊ ಬೇಸಿಕಲಿ 20 ಸಬ್ಜೆಕ್ಟ್ ವೈಸ್ ಟೆಸ್ಟ್ಸ್ ಇದ್ದು 10 ಫುಲ್ ಲೆಂತ್ ಟೆಸ್ಟ್ಸ್ ಇರುತ್ತೆ. ಸೊ ಎವ್ರಿ ಟೆಸ್ಟು KPSCಯ KS ಎಕ್ಸಾಮ್ ಫಾರ್ಮ್ಯಾಟ್ ಅಲ್ಲಿ 100 ಕ್ವೆಶನ್ಸ್ 2 ಅವರ್ಸ್ ಅಲ್ಲಿ ನಡೆಯುತ್ತೆ. ಎವ್ರಿ ಕ್ವೆಶನ್ಗೆ ಒಂದು 2 to 3 ಅವರ್ಸ್ ಲೈವ್ ಡಿಸ್ಕಷನ್ ಮಾಡಬೇಕು ಅಂತ. ಸೊ ಎಲಿಮಿನೇಷನ್ ಟೆಕ್ನಿಕ್ಸ್, ಲಾಜಿಕಲ್ ರೀಸನಿಂಗ್ ಹಾಗೂ ಬೇರೆ ತರ್ಕಗಳ ಮುಖಾಂತರ ಆನ್ಸರ್ ಅನ್ನ ಹೇಗೆ ತೆಗಿಬಹುದು ಅನ್ನೋದು ಈ ಟೆಸ್ಟ್ ನ ವಿಶೇಷವಾದ ಅಂಶ. ಅದರೊಂದಿಗೆ ಸಿನಾಪ್ಸಿಸ್ ಅನ್ನು ಕೊಡ್ತೀವಿ. ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲಿಯೂ ಈ ಟೆಸ್ಟ್ ಇರುತ್ತೆ. ಅದರೊಂದಿಗೆ ಕರ್ನಾಟಕ ಹಾಗೂ ಸೆಂಟ್ರಲ್ ಬಜೆಟ್ ಮತ್ತು ಎಕನಾಮಿಕ್ ಸರ್ವೆಯನ್ನ ಡಿಸ್ಕಸ್ ಮಾಡ್ತೀವಿ. ಸೊ ಒಟ್ಟಿಗೆ ಒಂದು 120 ಅವರ್ಸ್ ಪ್ಲಸ್ ವಿಡಿಯೋ ಕಂಟೆಂಟ್ ಅನ್ನ ಈ ಟೆಸ್ಟ್ ಸೀರೀಸ್ ಅಲ್ಲಿ ಅಲಾಂಗ್ ವಿತ್ ಟೈಮ್ ಟೆಸ್ಟ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ನಿಮ್ಗೆ ಉತ್ಸಾಹ ಇದ್ದಲ್ಲಿ ಟೆಸ್ಟಿನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ, ಅದನ್ನ ಹೋಗಿ ನೋಡ್ಬೋದು. ಮೊದಲನೆಯ ಪ್ರಶ್ನೆ, ಕನ್ಸಿಡರ್ ದ ಫಾಲೋಯಿಂಗ್ ಅಬೌಟ್ ಅಡಿಷನಲ್ ಟೈರ್ 1 ಬಾಂಡ್ಸ್. ಟೈರ್ 1 ಅಡಿಷನಲ್ ಬಾಂಡ್ಸ್ ಬಗ್ಗೆ. ದೇ ನೆವರ್ ಮೆಚೂರ್, ಪೇ ಇಂಟ್ರೆಸ್ಟ್ ಇಂಡೆಫಿನೆಟ್ಲಿ. ಹೌದು, ಒಂಥರ ವಿಪರ್ಯಾಸದ ಸ್ಟೇಟ್ಮೆಂಟು, ಬಟ್ ಇದು ನಿಜ. 81 ಬಾಂಡ್ಸ್ ಅನ್ನೋದೇನಿದೆ ಆ ಬಾಂಡ್ಸು ಇಂಡೆಫಿನೆಟ್ ಆಗಿ ಪೇ ಆಗುತ್ತೆ, ಆದರೆ ಪ್ರಿನ್ಸಿಪಲ್ ಅಮೌಂಟ್ ಯಾವತ್ತೂ ವಾಪಸ್ ಬರೋದಿಲ್ಲ. ಸೊ ಎಷ್ಟು ಪ್ರಿನ್ಸಿಪಲ್ ಕಟ್ಟಿರ್ತೀವೋ ಅದಕ್ಕೆ ಅನುಗುಣವಾದ ಇಂಟ್ರೆಸ್ಟ್ ಬರ್ತಾನೇ ಇರುತ್ತೆ, ಯಾವತ್ತಿಗೂ ಪ್ರಿನ್ಸಿಪಲ್ ಬರೋದಿಲ್ಲ. ಅದನ್ನ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೇಗೆ ನಾರ್ಮಲ್ ಆಗಿ ಬೇರೆ ಬಾಂಡ್ಸ್ ಅನ್ನ ಪರ್ಚೇಸ್ ಮಾಡ್ತೀವೋ ಅದೇ ರೀತಿಯಾಗಿ ಪರ್ಚೇಸ್ ಮಾಡಬಹುದು. ಎಸ್, 2 is also correct. Both 1 and 2 are correct. No maturity date and investors don't receive their principal back. They offer high interest rate. Okay, so they offer high interest rate but considered as equity. ಯಾಕಂದ್ರೆ ಪರ್ಪೆಚುವಲ್, ಒಂದು ಸತ ಇನ್ವೆಸ್ಟ್ ಮಾಡಿದ್ರೆ ಅದು ಯಾವಾಗಲೂ ನಮ್ಮ ಹತ್ರ ಇರೋದ್ರಿಂದ SBI ಈ ಮಧ್ಯೆ ಬಿಕಾಸ್ ಆಫ್ ಚಾಲೆಂಜಸ್ ಇನ್ ಎಕಾನಮಿ ಅಂಡ್ ಕರೆಂಟ್ ಫಿಸಿಕಲ್ ಅಲ್ಲಿ 81 ಬಾಂಡ್ಸಿನ ಪ್ರೈಸಿಂಗು ಮತ್ತೆ ಅದನ್ನ ಇಶ್ಯೂ ಮಾಡಬೇಕಾ ಮಾಡಬಾರ್ದಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಬಿಕಾಸ್ ಆಫ್ ದ್ಯಾಟ್ ಈಕ್ವೇಶನ್ ಕರೆಂಟ್ ಅಫೇರ್ಸ್ ಅಲ್ಲಿ ಇರುವಂತದ್ದು. ಸ್ವಯಂ ಪ್ಲಸ್ ಪೋರ್ಟಲ್ ಬಗ್ಗೆ. ಸ್ವಯಂ ಪ್ಲಸ್ ಸಿಸ್ಟಮ್ ಫಾರ್ ಪ್ರೊಫೆಷನಲ್ ಅಂಡ್ ಕರಿಯರ್ ಡೆವಲಪ್ಮೆಂಟ್ ಫಾರ್ ಆಲ್. ಸ್ವಯಂ ಅಂತ ಇರೋದು ಇಟ್ ಈಸ್ ಫಾರ್ ಎಜುಕೇಶನ್ ಪರ್ಪಸಸ್. ಸ್ವಯಂ ಪ್ಲಸ್ ಏನಿದೆ, ಎಸ್, ಇಟ್ ಈಸ್ ಫಾರ್ ಪ್ರೊಫೆಷನಲ್ ಅಂಡ್ ಕರಿಯರ್ ಡೆವಲಪ್ಮೆಂಟ್. ಆಪ್ಷನ್ 1 ಇಸ್ ಕರೆಕ್ಟ್. ಒನ್ಸ್ 1 ಕರೆಕ್ಟ್ ಆದ ತಕ್ಷಣ ಸಿ ನ ಕ್ಯಾನ್ಸಲ್ ಮಾಡೋದು. ದೆನ್ ದ ಪ್ಲಾಟ್ಫಾರ್ಮ್ ವಿಲ್ ಬಿ ರನ್ ಬೈ IIT ಡೆಲ್ಲಿ. ಸೊ ಲೆಟ್ ಅಸ್ ಅಸ್ಯೂಮ್ ವಿ ಡೋಂಟ್ ನೋ ದಿಸ್, ಗೊತ್ತಿಲ್ಲ ಅಂತ ಮಾರ್ಕ್ ಮಾಡ್ಕೊಳ್ಳೋಣ. Unique features like multilingual content, AI guidance, credit recognition and job pathways. ಆಪ್ಷನ್ 1 ಕರೆಕ್ಟ್ ಆದ್ಮೇಲೆ ಜಾಬ್ ಪಾತ್ವೇಸು ಮತ್ತೆ ಯುನೀಕ್ ಫೀಚರ್ಸ್ ಇರುವಂತದ್ದು ನ ಗೆಸ್ ಮಾಡಬೇಕು, ಅಂಡ್ ಇದರಲ್ಲಿ ಇದೆ ಕೂಡ. ಸೊ ಸ್ಟೇಟ್ಮೆಂಟ್ 3 ಏನಿದೆ ಕರೆಕ್ಟ್ ಆಗಿದೆ. 3 ಕರೆಕ್ಟ್ ಆದ ತಕ್ಷಣ ಆಪ್ಷನ್ 1 ಅನ್ನ ಎಲಿಮಿನೇಟ್ ಮಾಡಬಹುದು. ನೌ ವಿ ಆರ್ 50% ಕ್ಲೋಸ್ ಟು ದ ಆನ್ಸರ್. ಐದರ್ ಇಟ್ ಈಸ್ ಆಪ್ಷನ್ B or D. Is it run by IIT Delhi? No, it is run by IIT Madras. So 2 is wrong.
ಆಪ್ಷನ್ ಬಿ 1 and 3 is right answer. ಸೊ ಸ್ವಯಂ ಪೋರ್ಟಲ್ ನೀವಿಲ್ಲಿ ನೋಡಬಹುದು. ಇಲ್ಲಿ IIT ಮಡ್ರಾಸಿನ ಸಿಂಬಲ್ ಇದೆ. G20 ಸಮ್ಮಿಟಿನ ಅಡಿಯಲ್ಲಿ ಕೆಲವಷ್ಟು ಎಕ್ಸ್ಟ್ರಾ ಫೀಚರ್ಸು ಇದೆ. ಮಿನಿಸ್ಟ್ರಿ ಆಫ್ ಎಜುಕೇಶನ್ ಇಂದ ಬಂದಿರುವಂತದ್ದು ಅಲಾಂಗ್ ವಿತ್ ಇಂಡಸ್ಟ್ರಿ ಲೀಡರ್ಸ್. ಯಾರ್ಯಾರು ಅಂದ್ರೆ L&T, ಮೈಕ್ರೋಸಾಫ್ಟ್ ಹಾಗೂ ಸಿಸ್ಕೋ. ಸೊ ದಿಸ್ ಇಸ್ ಅಬೌಟ್ ಸ್ವಯಂ ಪ್ಲಸ್. ಪಿ ಜಲ್ ಸರ್ವೇಕ್ಷಣ್ ಅವಾರ್ಡು ರೀಸೆಂಟ್ಲಿ ನ್ಯೂಸ್ ಅಲ್ಲಿತ್ತು. ಇದು ಯಾವ ಮಿನಿಸ್ಟ್ರಿ ಕೊಡುತ್ತೆ ಅಂತ. ಜಲ್ ಅಂದ ತಕ್ಷಣ ನಾವು ಜಲ್ ಶಕ್ತಿ ಅಂತ ಅನ್ಕೊಂತೀವಿ, ಬಟ್ ಇನ್ಫ್ಯಾಕ್ಟ್ ಇಟ್ ಈಸ್ ರಾಂಗ್. ಇಟ್ ಈಸ್ ನಾಟ್ ಜಲ್ ಶಕ್ತಿ. ಅದು ಜಲ್ ಶಕ್ತಿ ಇಲ್ಲ ಅಂದ್ರೆ ಎನ್ವೈರ್ನಮೆಂಟಾ? ಅಲ್ಲ, ಎನ್ವೈರ್ನಮೆಂಟು ಅಲ್ಲ. ಬಹಳಷ್ಟು ಜಲ್ ಇನಿಷಿಯೇಟಿವ್ಸ್ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಅಡಿಯಲ್ಲಿ ಬರುತ್ತೆ. ಸೊ ಇಟ್ ಈಸ್ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್. ಇಲ್ಲಿ ನೋಡಬಹುದು ನೀವು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಲ್ಲಿ ಬಂದಂತಹ ಆರ್ಟಿಕಲ್ಲು. ಫಾಸ್ಟರ್ ಹೆಲ್ದಿ ಕಾಂಪಿಟೇಷನ್ ಅಮಾಂಗ್ MOUHA, ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಅನೌನ್ಸಸ್ ಫಸ್ಟ್ ಅವಾರ್ಡ್ಸ್. ವಾಟರ್ ಮ್ಯಾನೇಜ್ಮೆಂಟಿನಲ್ಲಿ 130 ಅವಾರ್ಡ್ಗಳಿದೆ, ಸಿಲ್ವರ್, ಗೋಲ್ಡ್, ಬ್ರಾನ್ಸ್ ಆ ರೀತಿ. ನೆಕ್ಸ್ಟ್ ಕ್ವೆಶನ್, ಪರ್ಪಲ್ ರೆವಲ್ಯೂಷನ್ ಬಗ್ಗೆ ಯಾವುದು ಸರಿ ಅಂತ ಕೇಳ್ತಾ ಇದ್ದಾರೆ. 1. ಎನ್ಹಾನ್ಸಸ್ aromatic crop based agro economy through aroma mission ಥ್ರೂ ಮಾಡುತ್ತೆ. ಎನ್ಹಾನ್ಸ್ ದ aromatic agro based economy. ಹೌದಾ? ಪರ್ಪಲ್ ರೆವಲ್ಯೂಷನ್ ಇಲ್ಲಿ ನೋಡ್ಬೋದು. ಏನಪ್ಪಾ ಅಂತ ಅಂದ್ರೆ ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇಂದ ಇರುವಂತದ್ದು ಆರೋಮ್ಯಾಟಿಕ್ ಕ್ರಾಪ್ ಬೇಸ್ಡ್ ಆಗ್ರೋ ಎಕಾನಮಿ. ಆರೋಮ್ಯಾಟಿಕ್ ಅಂತ ಅಂದ್ರೆ ಸುವಾಸನೆಯುಳ್ಳ, ಓಕೆ, ಆಗ್ರೋ ಎಕಾನಮಿ, ಆ ಥರದ್ದೊಂದು ಎಕಾನಮಿ ಡೆವಲಪ್ ಮಾಡಬೇಕು ಅಂತ. ಸೊ ಆಪ್ಷನ್ 1 ಈಸ್ ಕರೆಕ್ಟ್. ಒನ್ಸ್ 1 ಕರೆಕ್ಟ್ ಆದ ತಕ್ಷಣ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ನ ಎಲಿಮಿನೇಟ್ ಮಾಡಬೇಕು. ಬಿಕಾಸ್ ಐದರ್ 1 ಆಗಿರಬೇಕು ಅಥವಾ 1 and 2 ಆಗಿರಬೇಕು. Now, lavender is recognized by the central government as a DODA brand product under the One District One Product initiative. ಲ್ಯಾವೆಂಡರು ಇನ್ಫ್ಯಾಕ್ಟ್ CSIR ಅಲ್ಲಿ CSIR ಇನ ಅರೋಮಾ ಮಿಷನ್ ನಲ್ಲಿ ಲ್ಯಾವೆಂಡರ್ ಅನ್ನ ರೆಕಗ್ನೈಸ್ ಮಾಡಿದ್ದಾರೆ. ಎಸ್, ದಿಸ್ ಈಸ್ ಕರೆಕ್ಟ್. ನೀವು ಇದನ್ನ ಸಿನಾಪ್ಸಿಸ್ ಅನ್ನ ನೋಡಿ ಯು ಕ್ಯಾನ್ ಗೆಟ್ ಇಟ್. ಸೊ 2 is correct. Aroma Mission is part of CSIR. Purple Revolution is part of Ministry of Science and Technology. ಎರಡನ್ನು ಸೇರಿ ಮಾಡಿರುವಂತದ್ದು ಟಾಪ್ ನಾಚ್ ಪ್ಲಾಂಟಿಂಗ್ ಮೆಟೀರಿಯಲ್ ಅಟ್ ನೋ ಕಾಸ್ಟ್. CSIR ಕೊಡುವಂತದ್ದು. ಸೊ ಆಪ್ಷನ್ ಸಿ both is correct. Tangail saree which recently got GI tag ಯಾವ ಸ್ಟೇಟಿನದ್ದು ಅಂತ ಕೇಳ್ತಾ ಇದ್ದಾರೆ. ಸ್ಯಾರಿ ಯಾವ ಸ್ಟೇಟಿಗೆ GI ಟ್ಯಾಗ್ ಬಂದಿರೋದು? ಕರ್ನಾಟಕ, ವೆಸ್ಟ್ ಬೆಂಗಾಲು, ಮಹಾರಾಷ್ಟ್ರ ಹಾಗೂ ತಮಿಳುನಾಡು. ಸೊ ರೈಟ್ ಆನ್ಸರ್ ಇಲ್ಲಿ ನೋಡ್ಬೇಕು, ಇದು ತಂಗೇಲ್ ಸ್ಯಾರೀಸ್. ಹೇಗೆ ಅಂತ ಅಂದ್ರೆ ನೇಮ್ ಆಫ್ಟರ್ ಬಾಂಗ್ಲಾದೇಶ್ ಅಂಡ್ ಇಸ್ ಸಿಂಪ್ಲಿಫೈಡ್ ಇನ್ ಜಮ್ದನಿ ಕಾಟನ್ ಸ್ಯಾರಿ. ಈಸ್ಟ್ ಬೆಂಗಾಲಿನ ತಂಗೇಲ್ ರೀಜನ್ ಅಲ್ಲಿ ಇರುವಂತದ್ದು. ಬಟ್ ಈ ನಡುವೆ ಆಬ್ವಿಯಸ್ಲಿ ಅದು ವೆಸ್ಟ್ ಬೆಂಗಾಲ್ ಅಲ್ಲಿನೂ ಪ್ರೊಡ್ಯೂಸ್ ಆಗುತ್ತೆ ಅಂಡ್ ರೀಸೆಂಟ್ಲಿ GI ಟ್ಯಾಗ್ ಸಿಕ್ಕಿದೆ ಜನವರಿಯಲ್ಲಿ. ಸೊ ತಂಗೇಲ್ ಸ್ಯಾರಿ ಬಂದ್ಬಿಟ್ಟು ನಿಮಗೆ ವೆಸ್ಟ್ ಬೆಂಗಾಲ್ ಇಸ್ ರೈಟ್. ನ್ಯೂಸಿನಲ್ಲಿರುವ ಎಕ್ಸಸೈಸ್ ಧರ್ಮ ಗಾರ್ಡಿಯನ್ ಯಾವದ್ದು, ಇಂಡಿಯಾ ಮತ್ತು ಯಾವ ದೇಶದ್ದು ಅಂತ. ಸೊ ಈ ಮಿಲಿಟರಿ ಎಕ್ಸಸೈಸಸ್ ಬಗ್ಗೆ ವಿಶೇಷವಾದ ಗಮನ ಹರಿಸ್ಬೇಕು, ಯಾಕಂದ್ರೆ ಕ್ವೆಶನ್ಸ್ ಇದರಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ಇದರಲ್ಲಿ ಇನ್ಕ್ಲೂಡ್ ಮಾಡಿರೋದು. ಧರ್ಮ ಗಾರ್ಡಿಯನ್ ಎದರಲ್ಲಿ ಅಂತ ಅಂದ್ರೆ ಬಾಂಗ್ಲಾದೇಶ್ ಅಲ್ಲ, ಜಪಾನ್ ಈಸ್ ದ ರೈಟ್ ಆನ್ಸರ್. ಸೊ ರೀಸೆಂಟ್ಲಿ ನೋಡ್ಬೋದು ಇಂಡಿಯಾ ಫ್ಲಾಗು ಮತ್ತು ಜಪಾನಿನ ಫ್ಲಾಗು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಲ್ಲಿ ರಿಲೀಸ್ ಆದಂಥದ್ದು. ಮಿಲಿಟರಿ ಕೋಆಪರೇಷನ್ ಅಂಡ್ ಜಾಯಿಂಟ್ ಆಪರೇಷನಲ್ ಆಕ್ಟಿವಿಟೀಸ್ ಸೆಮಿ ಅರ್ಬನ್ ಎನ್ವೈರನ್ಮೆಂಟ್ಸ್. ಸೊ ಏನ್ ಟೆಸ್ಟ್ ಮಾಡುತ್ತೆ ಅಂದ್ರೆ ಫಿಸಿಕಲ್ ಫಿಟ್ನೆಸ್ಸು, ಜಾಯಿಂಟ್ ಪ್ಲಾನಿಂಗು, ಟ್ಯಾಕ್ಟಿಕಲ್ ಡ್ರಿಲ್ಸ್.
2 is right. ಹನುಮಾನ್, ಕನ್ಸಿಡರ್ ದ ಸ್ಟೇಟ್ಮೆಂಟ್ಸ್ ಅಬೌಟ್ ಹನುಮಾನ್ ಇನ್ ನ್ಯೂಸ್. ನ್ಯೂಸಿನಲ್ಲಿರುವ ಹನುಮಾನ್ ಬಗ್ಗೆ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಸೊ ಲೆಟ್ ಅಸ್ ಅಸ್ಯೂಮ್ ನಮ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ. ಇಟ್ ಈಸ್ ಅ ಕರೆಂಟ್ ಅಫೇರ್ಸ್ ಕ್ವೆಶನ್. ಹನುಮಾನ್ ಅಂದ್ರೆ ಏನು ಅಂತ. Multimodal AI tool which can generate text, speech, videos in 11 Indian languages. Okay. One is correct. Assume one is correct. Okay. Then it is developed by Bharat GPT. Chat GPT ತರ ಭಾರತ್ GPT ಅಂತ ಕರೆಕ್ಟ್ ಆಗಿ ಕೇಳಿಸ್ತಾ ಇದೆ. ಸೊ ಒನ್ ಕರೆಕ್ಟ್ ಅಂತ ಅಸ್ಯೂಮ್ ಮಾಡಿದಾಗ ನಾವು ಡೆವಲಪ್ಡ್ ಬೈ ಭಾರತ್ GPT ecosystem ವಿತ್ ಸೀತಾ ಮಹಾಲಕ್ಷ್ಮಿ ಹೆಲ್ತ್ ಕೇರ್, ಇವೆರಡರ ಕೊಲಾಬರೇಷನ್ ನಲ್ಲಿ ಡೆವಲಪ್ ಆಗಿರೋದೇ ಹನುಮಾನ್ ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಒನ್ ಕರೆಕ್ಟ್ ಅಂತ ಗೆಸ್ ಮಾಡಿದ್ರೆ ನಾವು ಇದೆರಡನ್ನ ಎಲಿಮಿನೇಟ್ ಮಾಡ್ಬೋದು. ನೌ ವಿ ಆರ್ ಕಮಿಂಗ್ ಟು ದ ಸೆಕೆಂಡ್ ಪಾರ್ಟ್. ವಾಟ್ ಆರ್ ದ ಚಾನ್ಸಸ್ ಅನ್ನೋದು ಗೆಸ್ ಮಾಡಬೇಕು. ಭಾರತ್ GPT ecosystem ಕರೆಕ್ಟು. ಇಸ್ ಇಟ್ ಲೆಡ್ ಬೈ IIT ಬಾಂಬೆ ಅಂಡ್ ಸೀತಾ ಮಹಾಲಕ್ಷ್ಮಿ ಹೆಲ್ತ್ ಕೇರ್? ಅಲ್ಲಿ ಗೊಂದಲ ಆಗತ್ತೆ. ಗೆಸ್ ಮಾಡೋದೇ ಆದ್ರಿಂದ ವಿ ಹ್ಯಾವ್ ಟು ಟೇಕ್ ಅ ಪಾಸಿಟಿವ್ ಗೆಸ್. ಸೊ 2 ಇಸ್ ರೈಟ್. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಹನುಮಾನ್ ಅನ್ನೋದು ಒಂದು ಭಾರತ್ GPT ಇಂದ ಡೆವಲಪ್ ಆಗಿರುವಂತಹ ಒಂದು ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಂಡ್ ಕ್ಯಾನ್ ರೆಸ್ಪಾಂಡ್ ಇನ್ 11 ಲ್ಯಾಂಗ್ವೇಜಸ್. ಮೊದಲಿಗೆ ಮೋರ್ ದನ್ 20 ಅನ್ಕೊಂಡಿದ್ರು, ಇವಾಗ 11 ಲ್ಯಾಂಗ್ವೇಜಸ್. ಸೊ ಇದರಲ್ಲಿ ಪ್ಲಾನ್ಸ್ ಟು ಎಕ್ಸ್ಪ್ಯಾಂಡ್, ಇದರಲ್ಲಿ AI ಟೂಲ್ಸ್ ಫಾರ್ ಜನರೇಟಿಂಗ್ ಟೆಕ್ಸ್ಟ್, ಸ್ಪೀಚ್, ವಿಡಿಯೋಸ್ ಎಕ್ಸೆಟ್ರಾ ಇನ್ ಮಲ್ಟಿಪಲ್ ಇಂಡಿಯನ್ ಲ್ಯಾಂಗ್ವೇಜಸ್. ಸೊ ಇದು ಹನುಮಾನ್. ಈ ಜಾಗೃತಿ ಪೋರ್ಟಲ್ ಅನ್ನೋದನ್ನ ಇತ್ತೀಚೆಗೆ ಸುದ್ದಿಯಲ್ಲಿ ನೋಡಿದರೆ ಇದು ಯಾವ ಉದ್ಯಮಕ್ಕೆ ರಿಲೇಟೆಡ್, ಯಾವ ಮಿನಿಸ್ಟ್ರಿಗೆ ರಿಲೇಟೆಡ್ ಆದಂಥದ್ದು ಈ ಜಾಗೃತಿ ಪೋರ್ಟಲ್ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ MHRD, ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಸೆಬಿ ಹಾಗೂ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಅನ್ನುವ 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಈ ಜಾಗೃತಿ ಪೋರ್ಟಲ್, ಜಾಗೃತಿ ಅಂದ ತಕ್ಷಣ ನಮ್ಗೆ ಒಂದು ಕ್ಲಿಯರ್ ಆಗ್ಬೇಕು. ಐದರ್ ಅದು ಯಾವ್ದಾರ ನಮ್ಗೆ ಬೇಕಾಗುವಂತ ವಿಷಯದ ಬಗ್ಗೆ ಜಾಗೃತಿ ಹುಟ್ಟಿಸುವಂತದ್ದಾಗಿರ್ಬೇಕು, ನಮ್ಗೆ ಬೇಕಾಗುವಂತಹ ವಿಷಯದ ಬಗ್ಗೆ ಜಾಗೃತಿಯನ್ನ ಹುಟ್ಟಿಸುವಂತದ್ದಾಗಿರ್ಬೇಕು. ಸೊ ಈ ವಿಷಯವಾಗಿ ಈ ಜಾಗೃತಿ ಅನ್ನೋದನ್ನ ಬೇಸಿಕಲಿ ಡಿಪಾರ್ಟ್ಮೆಂಟ್ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್. ಇಟ್ ಈಸ್ ಅ ಪ್ಲಾಟ್ಫಾರ್ಮ್ ಫಾರ್ ಕನ್ಸ್ಯೂಮರ್ ಕಮಿಷನ್ಸ್ ಏಮಿಂಗ್ ಟು ಎನ್ಹಾನ್ಸ್ ಕನ್ಸ್ಯೂಮರ್ ಅಥವಾ ಕಸ್ಟಮರ್ ಎಕ್ಸ್ಪೀರಿಯನ್ಸು, ಯೂಸರ್ ಫ್ರೆಂಡ್ಲಿ, ಕಾಸ್ಟ್ ಎಫೆಕ್ಟಿವ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಫೋರಮ್. ಏನನ್ನ ಎಂಪ್ಲಾಯ್ ಮಾಡುತ್ತೆ ಅಂದ್ರೆ AI ಮತ್ತು ML ಟೆಕ್ನಾಲಜೀಸ್ ಅನ್ನ ಎಂಪ್ಲಾಯ್ ಮಾಡೋದ್ರಿಂದ ಇದನ್ನ ಮಾಡ್ತಾ ಇರೋದು. ಸೊ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಇಂದ ಈ ಜಾಗೃತಿ. ಕನ್ಸ್ಯೂಮರ್ ಅಫೇರ್ಸಿನ ಮಿನಿಸ್ಟ್ರಿ ಏನಿದೆ, ಬಹಳಷ್ಟು ಜನರಿಗೆ ನಮ್ಮ ರೈಟ್ಸಿನ ಬಗ್ಗೆ ತಿಳಿಸೋಕೆ, ನಮ್ಮ ರೈಟ್ಸಿನ ಬಗ್ಗೆ ಎನ್ಲೈಟನ್ ಮಾಡೋಕೆ ಟ್ರೈ ಮಾಡ್ತಾ ಇರುತ್ತೆ. ಅದರ ಒಂದು ಮೇನ್ ಪಾರ್ಟು ಇದು ಜಾಗೃತಿ ಪೋರ್ಟಲ್. ಮುಂದಿನ ಕ್ವೆಶನ್, PM ಸೂರ್ಯ ಘರ್ ಮುಫ್ತ್ ಬಿಜಿಲಿ ಯೋಜನಾ. ಸೂರ್ಯ ಅಂದ ತಕ್ಷಣ ಒಂದು ಸೋಲಾರ್ ಮಿಷನ್ ಬಗ್ಗೆ ಆಗಿರುತ್ತೆ. ಘರ್ ಮುಫ್ತ್ ಬಿಜಿಲಿ ಅಂದ್ರೆ ಫ್ರೀ ಹೋಮ್ ಎಲೆಕ್ಟ್ರಿಸಿಟಿ ಬಗ್ಗೆ ಪ್ರಶ್ನೆ ಇರೋದು. ಏನು ಅಂದ್ರೆ ರೂಫ್ ಟಾಪ್ ಸ್ಕೀಮ್ ವೇರ್ ಸೆಂಟ್ರಲ್ ಗವರ್ಮೆಂಟ್ ವಿಲ್ ಆಫರ್ ಅಪ್ ಟು 300 ಯೂನಿಟ್ಸ್ ಆಫ್ ಫ್ರೀ ಎಲೆಕ್ಟ್ರಿಸಿಟಿ. ಸೆಕೆಂಡ್ ಒನ್ ಬಂದು ಬೆನಿಫಿಷಿಯರೀಸು ವಿಲ್ ಹ್ಯಾವ್ ಝೀರೋ ಎಲೆಕ್ಟ್ರಿಸಿಟಿ ಬಿಲ್ ಸ್ಟಾರ್ಟಿಂಗ್ ಫ್ರಮ್ ದ ಡೇ ಆಫ್ ರೂಫ್ ಟಾಪ್ ಸೋಲಾರ್ ಇನ್ಸ್ಟಾಲೇಷನ್. ಮತ್ತು ಎನಿ ಸರ್ಪ್ಲಸ್ ಕ್ಯಾನ್ ಬಿ ಸೋಲ್ಡ್ ಟು ಡಿಸ್ಕಾಮ್ಸ್. ಯಾವುದೇ ಯೋಚನೆ ಇರಲಾರ್ದೆ ಎನಿ ಸರ್ಪ್ಲಸ್ ಕ್ಯಾನ್ ಬಿ ಸೋಲ್ಡ್ ಟು ಡಿಸ್ಕಾಮ್ಸ್ ಅನ್ನ ನಾವು ಈಸಿಯಾಗಿ ಟಿಕ್ ಮಾಡ್ಬೋದು. ಯಾಕಂದ್ರೆ ಯಾವುದೇ ಮನೆಯಲ್ಲಿ ಹೆಚ್ಚಿಗೆ ಏನು ಎಲೆಕ್ಟ್ರಿಸಿಟಿ ಉದ್ಭವ ಆಗ್ತಾ ಇದೆ ಅಂತಂದ್ರೆ ಡೆಫಿನೆಟ್ಲಿ ಸೆಲ್ ಮಾಡ್ಬೋದು. 3 ಇಸ್ ಕರೆಕ್ಟ್. 3 ಕರೆಕ್ಟ್ ಆಗ್ತಿದ್ದಂಗೆ ಆಪ್ಷನ್ 1 ಅನ್ನ ಎಲಿಮಿನೇಟ್ ಮಾಡಬಹುದು. ದೆನ್ ರೂಫ್ ಟಾಪ್, ಯಾರು ಅವರ ಮನೆಯ ಮೇಲೆ ರೂಫ್ ಟಾಪ್ ಮೇಲೆ ಸೋಲಾರ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂತಾರೋ, ಆಫರ್ ಅಪ್ ಟು 300 ಯೂನಿಟ್ಸ್. ಹೌದು, 300 ಯೂನಿಟ್ಸ್
free. So 1 is correct and 3 is also correct. ತದನಂತರ it ensures no financial announced by finance mission, it ensures no financial burden through subsidies ಮತ್ತು ಕನ್ಸೆಷನಲ್ ಬ್ಯಾಂಕ್ ಲೋನ್ಸ್. ಯಾವುದೇ ಒಂದು ಹೊಸ ಬರ್ಡನ್ ಇರೋದಿಲ್ಲ ಮತ್ತು ಫ್ರೀ ಎಲೆಕ್ಟ್ರಿಸಿಟಿ ಪರ್ ಮಂತ್. ಸೊ ಹಾಗಾಗಿ ಆಪ್ಷನ್ ಸ್ಟೇಟ್ಮೆಂಟ್ 2 ಕೂಡ ಕರೆಕ್ಟ್ ಆಗುತ್ತೆ, ಯಾವುದೇ ಎಲೆಕ್ಟ್ರಿಸಿಟಿ ಬಿಲ್ ಇರೋದಿಲ್ಲ. ಆಪ್ಷನ್ ಡಿ 1, 2 and 3 is ಕರೆಕ್ಟ್ ಆನ್ಸರ್. PM ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನಾ ಅನ್ನೋದು ಒಂದು ಸ್ಕೀಮ್. ಸೊ ಇದರೊಂದಿಗೆ ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆಗಳ ಈ ಭಾಗವನ್ನ ಕಂಪ್ಲೀಟ್ ಮಾಡಿದೀವಿ. ಮೋಸ್ಟ್ ಇಂಪಾರ್ಟೆಂಟ್ ಇವೆಂಟ್ಸ್ ಅನ್ನ ಕವರ್ ಮಾಡಿದೀವಿ. ಮುಂದಿನ ಲೆಕ್ಚರ್ ಒಂದಿಗೆ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟಿಗೆ ಇಲ್ಲಿ ಧನ್ಯವಾದ.